ನೋಡಿ ಲಿಪ್ಸ್ಟಿಕ್ ಇಲ್ಲ ಅನ್ಕೊಂಡು ಮಂಟಪ ಕಾಣಿಸ್ತು ನಮಗೆ. ಅಲ್ಲಿ ಹೋಗ್ಬಿಟ್ಟು ತಿನ್ಬೇಕು ಅಂತ ಅನಿಸ್ತು. ಇಲ್ಲ ಈಗ ನಮ್ಮ ಮನೆ ಮದುವೆ ಊಟ ಚೆನ್ನಾಗಿರ್ಬೋದಾ? ಹಾಯ್ ಗಾಯ್ಸ್, ಹಾಯ್ ಫ್ಯಾಮ್, ಹಾಯ್ ಎವ್ರಿವನ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇಷ್ಟು ದಿನ ಯಾಕೆ ವೀಡಿಯೋ ಮಾಡಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಯಾಕೆ ಮಾಡಿಲ್ಲ ಅಂದರೆ ನನಗೆ ಯಾವುದೇ ಥರ ಕಂಟೆಂಟ್ ಸಿಗ್ತಾ ಇರಲಿಲ್ಲ. ಆ್ಯಂಡ್ ನನ್ನದೇ ಆದಂಥ ಒಂದು ವಿಷಯಗಳಲ್ಲಿ ಲೈಕ್ ಐ ವಾಸ್ ಬ್ಯುಸಿ ಇನ್ ದ್ಯಾಟ್. ಆ್ಯಂಡ್ ಇವಾಗ ನನಗೊಂದು ಕಂಟೆಂಟ್ ಸಿಕ್ತು. ಸೊ ಅದು ಇದು ಇಂಪ್ರಾಂಪ್ಟು ಕೈಂಡ್ ಆಫ್ ಏನನ್ಬೋದು, ವ್ಲಾಗ್ ಅನ್ಬೋದು. ಬಿಕಾಸ್ ಎಲ್ಲಲ್ಲಿರೋ ಕಸಿನ್ಸು ವ್ಲಾಗ್ ಮಾಡು ಅಂತ ಕೇಳಿದ್ದಕ್ಕೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುಂದೆ ಬರೋ ವೀಡಿಯೋಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ರೀಸನ್ ಏನು ಅಂತ. ಓಕೆ ಗಾಯ್ಸ್, ಇವಾಗ ದೇವ್ರನ್ನ ತೋರಿಸ್ತೀನಿ. ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಆಮೇಲೆ ಏನೇನೋ ಮಾತಾಡಿದಲ್ಲ ಅನ್ಕೋಬೇಡಿ, ಬಿಕಾಸ್ ನಾನಿನ್ನೂ ಮೈಕ್ ಪರ್ಚೇಸ್ ಮಾಡಿಲ್ಲ. ಸೊ ಇದು ಎಲ್ಲಿದು ಅಂದರೆ ನಮ್ಮ ಒಬ್ಬರು ರಿಲೇಷನ್ ಮನೇಲಿ ಪೂಜೆ ಇತ್ತು, ಸತ್ಯನಾರಾಯಣ ಪೂಜೆ. ಆವಾಗ ಹೋಗಿತ್ತು. ಆ್ಯಂಡ್ ನನಗೂ ಕಂಟೆಂಟ್ ಇರಲಿಲ್ಲ ಮಾಡೋಕ್ಕೆ ವೀಡಿಯೋ. ಲೈಕ್ ಐ ವಾಸ್ ನಾಟ್ ಇಟ್ ಇನ್ ಅ ಗುಡ್ ಮೋಡ್. ಬಟ್ ಇಲ್ಲಿ ಮಾಡಬೇಕು ಅಂತ ಇತ್ತೇನೋ. ಜಸ್ಟ್ ಊಟ ಆಯಿತು. ನೋಡಿ ಲಿಪ್ಸ್ಟಿಕ್ ಇಲ್ಲ ಅನ್ಕೊಂಡು ನನ್ನ ಲಿಪ್ಸ್ಟಿಕ್ ನನ್ನ ತುಟಿಲೇ ಇಲ್ಲ ಗೊತ್ತಾ. ವ್ಲಾಗ್ ಮಾಡೋಳು ನನ್ನ ಬಾಯಲ್ಲೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಗೊತ್ತಾ, ವ್ಲಾಗ್ ಮಾಡೋಳು ನನ್ನ ಬಾಯಲ್ಲೇ ಇಲ್ಲ. ಇವರು ಇಲ್ಲಿ ಬಂದಿರೋರು ಏನ್ ಹಾಕ್ಬೇಕು ಅನ್ನೋದೇ ಗೊತ್ತಿಲ್ಲ ನಮ್ಮ ಅಮ್ಮಂಗೆ. ನಮ್ಮ ಚಿಕ್ಕಪ್ಪಂದು ತಮ್ಮ ನನಗೆ ಅಲ್ಲಿ ಏನ್ ಮಾಡ್ತಾರೆ, ಇದೇನ್ ಬರೀತಾರೆ, ಇದೇನ್ ಹಿಂಗೆ, ಇದೇನ್ ಹಿಂಗೆ ಕಾಣಿಸ್ತಾ ಇತ್ತು, ಹಿಂಗೆ ನಾನು ನೋಡ್ತಾ ಇದ್ದಿದ್ದು ನಾನು. ಇವ್ರು ಗೊತ್ತಾಯ್ತು ಏನ್ ಆಗ್ಬೇಕು ಅಂತ. ಸೊ ಇವಾಗ ಹೇಳ್ತಾರೆ ಏನ್ ಆಗ್ಬೇಕು. ನಮ್ಮ ಚಿಕ್ಕಪ್ಪಂದು ಇಂಥವ್ರೆಲ್ಲ ತಿತ್ಕೊಳ್ಳಲ್ಲ ಕಣೋ. ನಮ್ಮ ಚಿಕ್ಕಪ್ಪಂದು ತಮ್ಮನ ಮಗಂದು ಮನೆದು ಅಲ್ಲೊಬ್ಳು ಮಿನಿ ಬ್ಲಾಗರ್ ನಮ್ಮ ಅಮ್ಮ ಹೇಳ್ಕೊಡ್ತಾ ಇದ್ದಾಳೆ. ನಿನ್ನಾಗಿನ್ ಏನೋ ಬಾಳ ನಿಗಿರ್ತಾ ಇದೆಯಾ. ನೆಕ್ಸ್ಟ್ ಜನರೇಷನ್ ಬ್ಲಾಗರ್ ಅವಳು, ನೆಕ್ಸ್ಟ್ ಬರ್ತಾಳೆ ಅವಳು. ಹೆಂಗಿತ್ತು ಇವತ್ತು ನಿಂಗೆ? ತುಂಬಾ ಚೆನ್ನಾಗಿತ್ತು. ಪೂಜೆ ಎಲ್ಲ ಮುಗಿತು, ಚೆನ್ನಾಗಿ ಬರ್ತೀವಿ, ಊಟ ಮಾಡಿದ್ವಿ. ವೆಜ್ ಊಟ ಮಾಡಿ ಈಗ ರೆಸ್ಟ್ ತೊಗೊಳ್ತಾ ಇದ್ವಿ. ಆದರೆ ಇನ್ನೂ ಮಾತಾಡೋದಿದೆ. ಸ್ವಲ್ಪ ನಮ್ಮ ರಿಲೇಷನ್ ಎಲ್ಲ ಹೊರಗಡೆ ಕೂತಿದ್ದಾರೆ, ಸೊ ಕಸಿನ್ಸ್ ಎಲ್ಲ ಮುಂದೆ ಕೂತಿದ್ದಾರೆ. ಹೀಗೆ ಕಾಯಿಸಬೇಕು. ನಾನು ವಿಡಿಯೋ ಮಾಡ್ತಿದ್ರೆ ಈ ಥರ ಎಲ್ಲ ಡಿಸ್ಟ್ರಾಕ್ಟ್ ಮಾಡ್ತಿದ್ದಾರೆ. ಏನು ಮಾಡ್ತಿದೆ ತೋರಿಸು. ನಾನು ದೇವ್ರ ಹಾಡು ಹೇಳ್ತಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಪೂಜೆ ಬಂದಿದ್ವಲ್ಲ, ಅಪರೂಪಕ್ಕೆ ಮನೇಲಿ ಒಂದು ದಿನ ಹಾಡಲ್ಲ. ಈ ವಿಡಿಯೋಗೋಸ್ಕರ ಬಿಲ್ಡಪ್ಪು. ಮುಚ್ಚ ಬಾಯಿ. ಅಲ್ಲಿ ಒಂದು ಸಾಂಗ್ ಹೇಳ್ತಾರೆ. ಹುಡುಗ ಮುಂಚೆ ಬರ್ತಿದ್ದೆ ಮಧ್ಯಾಹ್ನ ಅದು ಕೆಲವು ಕ್ಲಿಪ್ಸ್ಗಳು ಆಗಕ್ಕಾಗಲಿಲ್ಲ. ಬಿಕಾಸ್ ಎಲ್ಲ ಅಲ್ಲೇ ಮಾತಾಡ್ಕೊಂಡು ಕೂತಿದ್ವಿ. ಮನೆಗೆ ಬಂದಾಗ ಫ್ಲ್ಯಾಶ್ ಆಯಿತು, ನಾನೊಂದು ಬ್ಲಾಗ್ ಬೇರೆ ಮಾಡ್ತಿದ್ದೆ ಅಂತ ಅವಾಗ ಫ್ಲ್ಯಾಶ್ ಆಯಿತು. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಸೊ ಇವಾಗ ಅದು ಮುಗಿಸ್ಕೊಂಡು ಮಲ್ಕೊಂಡು ಸ್ವಲ್ಪ ಎದ್ದಾದ್ಮೇಲೆ ಊಟ ಮಾಡೋಣ ಅಂತ ಇಲ್ಲಿ ನಾವು ಐಗಿರಿಗೆ ಬಂದಿದ್ವಿ. ಐಗಿರಿ ಮುಗಿಸ್ಕೊಂಡು ಹಿಂಗೆ ಬರ್ತಾ ಇದ್ವಿ. ಅಲ್ಲೊಂದು ಮದುವೆ ಮಂಟಪ ಕಾಣಿಸ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮಗೆ ಅಲ್ಲಿ ಹೋಗ್ಬಿಟ್ಟು ತಿನ್ನಬೇಕು ಅಂತ ಅನಿಸ್ತು. ಇಲ್ಲಿ ಐಗಿರಿಲಿ ಪುರಿ ತಿಂದ್ವಿ. ನಾವು ಏನೇ ಇದ್ರೂ ಇಲ್ಲೇ ಬಂದು ತಿನ್ನೋದು ಯಾವಾಗಲೂ. ಸೊ ಅಲ್ಲಿ ತಿನ್ಕೊಂಡು ಹಿಂಗೆ ಬಂದ್ವಿ. ನಮ್ಮ ಮದುವೆ ಊಟ ಚೆನ್ನಾಗಿರ್ಬೋದಾ? ಹೋಗೋದಾ? ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬೀಶ್. ಹೊಟ್ಟೆ ಬಿದ್ದೋಗಿದೆ. ನನಗೆ ಏನು ಬೇಡ, ಮನೆಗೆ ಹೋಗಿ ಮನಿಕೋಬೇಕು ಅನಿಸ್ತೈತೆ.
ಹಲೋ, ಫಸ್ಟ್ ಆಫ್ ಆಲ್ ಇದು ಐಡಿಯಾ ಕೊಟ್ಟಿದ್ದು ನಾನಲ್ಲ, ಐಡಿಯಾ ಕೊಟ್ಟಿದ್ದು ಇವರೇ. ಇವಾಗ ಹೋಗೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಏನು ದೊಡ್ಡ ಸುಶೀಲವಂತೆ ಥರ, ಅಯ್ಯೋ ನಾನು ತಿನ್ನಲ್ಲ, ನಂಗೆ ಹೊಟ್ಟೆ ತುಂಬಿಟ್ಟಿದೆ ಅಂತ ಮಾತಾಡ್ತವ್ರೆ. ಐಡಿಯಾ ಕೊಟ್ಟವ್ರೆ ಇವರು ನನಗೆ. ನೋ ಕಾಮೆಂಟ್ಸ್. ಹೊರಗೆ ಹೋಗಿದ್ವಿ, ಒಂಥರ ಅನ್ಸ್ಬಿಡ್ತು ನಮ್ಮ ಬಟ್ಟೆ ನೋಡ್ಬಿಟ್ಟು. ನಾವು ಬಟ್ಟೆ ನೋಡ್ಕೊಂಡು ಹಿಡಿದ್ಬಿಡ್ತಾರೆ 100%. ಇವ್ರು ಯಾರು ಇಲ್ಲಿಯವರಲ್ಲ ಅಂತ ಸುಮ್ಮನೆ ಯಾಕೆ ಬೇಕು ನೆಟ್ಕೊಂಡು ಬರ್ತಾ ಇದ್ದೀವಿ. ಸೊ ಅಂತೂ ಇಂತೂ ಆ ಮದುವೆಗಂತೂ ಹೋಗಿದ್ದು ತಿನ್ನೋ ಭಾಗ್ಯ ಸಿಗಲಿಲ್ಲ, ನಾವೇ ಹೋಗಲಿಲ್ಲ. ಇವಾಗ ಆಟೋ ಹೊತ್ಕೊಂಡು ಮನೆಗೆ ಬರ್ತಾ ಇದ್ದೀವಿ. ಟೈಮ್ ಒಂದು ಅರೌಂಡು 9:30 ಆಗಿತ್ತು. ಸೊ ಆಟೋ ಹೊತ್ಕೊಂಡು ಬರ್ತಾ ಇದ್ದೀವಿ ಮನೆಗೆ. ಈಗ ಮನೆಗೆ ಒಂದು ಕ್ಯೂಟೆಸ್ಟ್ ಕಪ್ಪೆ ಬರುತ್ತೆ, ಈಸಿ ಬರುತ್ತೆ. ನಾವು ಇದು ಬಂದಾಗಲೆಲ್ಲ ಕ್ಯೂಟ್ ಅನ್ಸುತ್ತೆ. ಈ ಕಪ್ಪೆ ನಮ್ಮ ಮನೆಗೆ ಡೈಲಿ ಬರುತ್ತೆ, ಅದು ಯಾಕೋ ನನಗೆ ಗೊತ್ತಿಲ್ಲ. ಆ ಮೆಟ್ಲಿಂದ ಯಾವಾಗಲೂ ಹತ್ಕೊಂಡು ಬಂದು ಹಾರೋ ಬದಲು ಪಟ್ಟಂತ ಆಚೆ ಬಿದ್ದರೆ ಹೆಂಗಿರುತ್ತೆ ಅಜ್ಜಿಗೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕ್ಯೂಟಾಗಿ ಏನೋ ಇದೇನೋ. ಆವತ್ತಿದ್ದ ನಿನ್ ದರ್ಪ, ದುರಹಂಕಾರ, ಪವರು. ಸೊ ಇಲ್ಲಿಗೆ ನನ್ನ ಕ್ಯೂಟ್ಸಿ ಸ್ಮಾಲ್ ಆಗಿರೋಂಥ ಮಿನಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಆಲ್ ಎಂಜಾಯ್ಡ್. ಸೊ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಬಾಯ್.